ಸಿದ್ದರಾಮಯ್ಯರು ಅದನ್ನು ಮಾಡಿದಾಗ ರಿಪೋರ್ಟ್ ಅದು ಬಂದಾಗ ಟೈಮ್ ಆಗಿತ್ತು. ಮುಂದಿನ ಸರ್ಕಾರ ಬಂದಾಗ ಅದನ್ನು ತೊಗೊಳ್ಬೇಕಾಗಿತ್ತು. ಅಟ್ಲೀಸ್ಟ್ ಚರ್ಚೆಗೆ ಬಿಡಬೇಕಾಗಿತ್ತು. ಅದನ್ನು ಕುಮಾರಸ್ವಾಮಿ ಕೊಡೋದಾಯ್ತು, ಆಮೇಲೆ ನಮ್ಮ ಬೊಮ್ಮಾಯಿಯವ್ರದ್ದಾಯ್ತು, ಯಡಿಯೂರಪ್ಪನವರಾದ್ರು, ಇವ್ರ ಸರ್ಕಾರ ಬಂದಾಗ ಇವ್ರು ಯಾಕೆ ಅದನ್ನು ಆ ಸಂದರ್ಭದಲ್ಲಿ ಆ ಸಮಯದಲ್ಲೇ 10 ವರ್ಷ ಮಾಡಿ ಬಿಟ್ಟು ಹಾಕಿವ್ರ. ಅವತ್ತು ಅದನ್ನು ಕ್ಯಾಬಿನೆಟ್ ಮುಂದೆ ಇಟ್ಕೊಂಡು ಚರ್ಚೆ ಮಾಡಿ ಪರಿಹಾರ ಹುಡುಕಿದ್ರಪ್ಪ ಅಂದರೆ ಇವತ್ತು ಏನೋ ಒಂದು ಪರಿಹಾರ ಬರ್ತಿತ್ತು. ಮತ್ತು 10 ವರ್ಷ ಬಿಡ್ತು, ಟೈಮ್ ದಾಡಿತು, ಮತ್ತು ಬಿಡ್ತಾ ಹೋದ್ರಿ, ನೇಮಿಸಿ ಬಿಟ್ಟರೆ ಮಾತ್ರ 10 ವರ್ಷ ಹೋಗ್ತದೆ. ಅಂದರೆ ನಿಮ್ಮ ಉದ್ದೇಶ ಏನು ಅಂತ ಇವತ್ತು ಮತ್ತೆ ಅದನ್ನ ಹೇಳ್ತಾಯಿದ್ರಿ. ಇಲ್ಲ ನಾವು ಶೆಲ್ಟರ್ದಾಗ ಮಾಡಾಕೈತೀವಿ. ಯಾವಾಗ ಮಾಡೋರು ನೀವು ಶೆಲ್ಟರ್ದವರ? 2027 ಅಲ್ಲಿಂದ ಮತ್ತೆ ವೇಟ್, ಅದಕ್ಕೆ ಮತ್ತೆ 4-5 ವರ್ಷ ಏನಿದಾರ ಅರ್ಥ? ಇವರೆಲ್ಲ ಪಾಪ ಹಿಂದುಳಿದ ಜನಕ್ಕೆ ಅನ್ಯಾಯ ಆಗೋದಿಲ್ಲ ಅಂತ ನಿಮ್ಗೆ ಅನಿಸೋದ್ರೇನು? ಎಲ್ಲ ಪಕ್ಷದಲ್ಲಿ ಹಿಂದುಳಿದವ್ರು ಅದಲ್ಲ. ಬಟ್ಟೆ ಹೆಂಗೈತು ಗಟ್ಟೆಗೈತು ಎಲ್ಲರಿಗೂ ಹೇಳ್ತೀರಿ. ನಮ್ಮ ಪ್ರಧಾನಿ ಅವರು OBC ಅವರು ಅಂತ ಹೇಳ್ತೀರಿ. ನಿಮಗೂ ಎಲ್ಲ ಗೊತ್ತಿದ್ದ ವಿಷಯ ಇದೆ. ಆದರೆ ಅವ್ರಿಗೆ ಕೊಡಬೇಕಾದ ನ್ಯಾಯವನ್ನು ಕೊಡಲಿಕ್ಕೆ ಆಗ್ತಾಯಿಲ್ಲ. ಇಲ್ಲಿ ಎರಡು, ಒಂದು ಉದ್ಯೋಗ ಸೃಷ್ಟಿ ಮಾಡಬೇಕು, ಇಲ್ಲ ಅವ್ರು ಎಷ್ಟು ಪರ್ಸೆಂಟೇಜ್ ಅವ್ರಿಗೆ ರಿಸರ್ವೇಷನ್ ಆಗಬೇಕು. ಅದು ಎಷ್ಟು ಪರ್ಸೆಂಟೇಜ್ ಅನ್ನೋದು ಗೊತ್ತಾಗಬೇಕಾದ್ರೆ ಜಾತಿ ಗಣತಿ ಆಗಬೇಕು. ಆ ಜಾತಿ ಗಣತಿ ಆಗಲಿಕ್ಕೆ ಮಾಡಿಕೊಡ್ತಾ ಇಲ್ಲ ಇಲ್ಲಿಯ ಒಂದು ವ್ಯವಸ್ಥಿತವಾದಂಥ ಸಮುದಾಯ. ಈಗ ನೋಡಿ ಆಗಿದ್ದೆಲ್ಲ ರೆಡಿ ಇತ್ತು. ಅದು ಮತ್ತು 10 ವರ್ಷ ಟೈಮ್ ಆಗ್ತದೆ ಅಂತೇಳಿ ಮತ್ತು ಕಾಂಗ್ರೆಸ್ಸಿಂದ ಹಿಂದೆ ಹಾಕಿಬಿಡ್ತು. ಯಾವ ಕಾರಣಕ್ಕೆ ಹಾಕಿತು ರಾಹುಲ್ ಗಾಂಧಿ ಅವರು ನಿಜವಾಗಿ ಅದನ್ನು ಹಿಂದೆ ಹಾಕಲಾರ್ದ ಅದನ್ನು ಏನೋ ಒಂದು ಧೈರ್ಯ ಮಾಡಿದ್ರೆ ಆಗ್ತಿತ್ತು. ಈಗೇನೋ ಒಪ್ಪಿಗೆ ಕೊಟ್ಟಿದ್ದಾರೆ. ಈಗಾದರೂ ಏನು ತಪ್ಪಾಗಿಲ್ಲ. ಈಗಾದರೂ ಇವತ್ತು ಒಕ್ಕಲಿಗರಾಯ್ತು, ಲಿಂಗಾಯತ್ ಮತ್ತು ವೀರಶೈವರಾಯ್ತು, ಏನೋ ನಿಮಗೆಲ್ಲ ಸಪೋರ್ಟ್ ಮಾಡ್ತೀರಿ, ನೀವು ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಮಾಡಿ ಮುಗಿಸ್ಬಿಡ್ರಿ. ಮತ್ತು ಅದಕ್ಕೆ ಕ್ವೈರಿ ಶುರು ಮಾಡಿದ್ರಿ BJPಗರು. 90